ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಪುದೀನ ಉಪಯೋಗಿಸಿ ಒಂದು ಒಳ್ಳೆ ಚಟ್ನಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪುದೀನ ಗೊತ್ತಲ್ಲ ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ. ಪುದೀನಾನ ಯಾವುದೇ ಒಂದು ಅಡುಗೆ ಪದಾರ್ಥದಲ್ಲಿ ಉಪಯೋಗಿಸಿದ್ರೆ ಅದ್ರ ಟೇಸ್ಟೇ ಬೇರೆ ಲೆವೆಲ್ಲು. ಅಂಥದ್ದೇ ಒಂದು ಸೂಪರಾಗಿರೋ ಫ್ಲೇವರ್ಫುಲ್ ಚಟ್ನಿ, ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರೋ ಅಂಥ ಚಟ್ನಿ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ನೀವೆಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ. ಹುಳಿ ಸಾರು ತಿನ್ನೋಕ್ಕೆ ಮುಂಚೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಮಕ್ಳಿಗೆ ಕೈ ತುತ್ತು ಕೊಡೋಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಪ್ಲಸ್ ಪುದೀನ ತುಂಬಾ ಒಳ್ಳೆಯದು ದೇಹಕ್ಕೆ, ಒಳ್ಳೆ ಇಮ್ಯುನಿಟಿ ಬೂಸ್ಟರು. ಸೊ ಇಂಥ ಒಂದು ಒಳ್ಳೆ ಪದಾರ್ಥ ಉಪಯೋಗಿಸಿ ಸೂಪರಾಗಿರೋ ಒಂದು ಗಟ್ಟಿ ಚಟ್ನಿನ ಇವತ್ತು ಮಾಡ್ಕೊಂಬಿಡೋಣ. ತುಂಬ ಈಸಿ ಸ್ನೇಹಿತರೆ ಮಾಡ್ಕೊಳ್ಳೋದು. ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸು. ಪುದೀನ ಉಪಯೋಗಿಸೋದ್ರಿಂದ ಈ ಚಟ್ನಿಗೆ ಒಂದು ಒಳ್ಳೆ ಘಮ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಚಟ್ನಿನ ಜ್ಞಾಪಿಸ್ಕೊಂಡ್ರೆ ಅಜ್ಜಿ ಮನೆಯಲ್ಲಿ ಅಜ್ಜಿ ರಾತ್ರಿ ಹೊತ್ತು ಈ ಚಟ್ನಿನ ಕಲಸಿ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ಮೊಮ್ಮಕ್ಕಳಿಗೂ ಕೈ ತುತ್ತು ಕೊಡೋ ಒಂದು ಜ್ಞಾಪಕ ಬರುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು 3 ಸ್ಪೂನಷ್ಟು ಕಡಲೆಬೇಳೆನ ಉಪಯೋಗಿಸಿದ್ದೀನಿ. ಒಂದು 8 ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಕಾಂಬಿನೇಷನ್ನು ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಮೆಣಸಿನ್ಕಾಯಿ ಎಲ್ಲ ಗರಿ ಗರಿ ಆಗಬೇಕು. ಹಾಗೆಯೇ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಹುರ್ಕೋಬೇಕು, ಸೀದಿಸ್ಕೋಬೇಡಿ. ನೋಡಿ ಇದಾಗಿದೆ. ಇಷ್ಟ ಆದ ತಕ್ಷಣ ಇದಕ್ಕೆ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಹುರ್ಕೊಳ್ಳೋಣ. ಪುದೀನ ಎಲ್ಲ ಸಾಫ್ಟಾಗಿ ಮೆತ್ತಗಾಗಬೇಕು. ಅಲ್ಲಿವರೆಗೂ ನೋಡಿ ಇಷ್ಟ ಆಗೋವರೆಗೂ ಹುರ್ಕೊಂಡು ಆಫ್ ಮಾಡಿಕೊಂಡು ಇದನ್ನು ಕೂಲ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಈ ಚಟ್ನಿಗೆ ಒಣಕೊಬ್ಬರಿ ಹಾಕಿ ರುಬ್ಬಿದ್ರೇ ಒಂದು ಟೇಸ್ಟ್ ಸ್ನೇಹಿತರೆ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಣಕೊಬ್ಬರಿ ಸೇರಿಸ್ಕೊಳ್ತೀನಿ. 1 ಕಪ್ ಆಗೋಷ್ಟು ಒಣಕೊಬ್ಬರಿ, ಹಾಗೆಯೇ ಹುಣಸೆ ರಸ, ಉಪ್ಪು, ಇಷ್ಟೇ ಸ್ನೇಹಿತರೆ, ಬೇರೆ ಏನೂ ಇಲ್ಲ. ಇದನ್ನೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳೋಣ. ಈ ಚಟ್ನಿ ಗಟ್ಟಿಗೆ ಇರಬೇಕು, ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಕರೆಕ್ಟಾಗಿರುತ್ತೆ. ನೋಡಿ ಈ ಹದಕ್ಕೆ ರುಬ್ಕೋಬೇಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಗ್ಗರಣೆ ಕೊಟ್ಬಿಡೋಣ. ಒಳ್ಳೆ ಫ್ಲೇವರ್ ಇರೋ ಅಂಥ ಪುದೀನ ಕಡಲೆಬೇಳೆ ಚಟ್ನಿ ರೆಡಿ ಆಗೋಯ್ತು. ನೋಡಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಈ ಹದದ ಚಟ್ನಿ ಕರೆಕ್ಟಾಗಿರುತ್ತೆ. ಇದಕ್ಕೆ ಇಂಗು ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ನೀವು ಬೇಕಾದರೆ ಉದ್ದಿನಬೇಳೆ ಹಾಕ್ಕೋಬೋದು. ಗಟ್ಟಿ ಚಟ್ನಿ ರೆಡಿ ಆಗೋಯ್ತು. ಬಿಸಿ ಅನ್ನ ಇದ್ದರೆ ಇನ್ನೊಂದು ಕಲಿಸ್ಕೊಂಡು ತಿನ್ನೋದೇ ಬಾಕಿ. ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ದಿಟ್ಟು ಎಣ್ಣೆ ಇದ್ದರೆ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಲೆವೆಲ್ಲೇ ಇರುತ್ತೆ. ಇಷ್ಟು ಸಿಂಪಲ್ ರೆಸಿಪಿ ಆದರೆ ರುಚಿ ಮಾತ್ರ ಅದ್ಭುತವಾಗಿರೋವಂಥ ಈ ಚಟ್ನಿನ ಮರೀದೆ ನೀವೆಲ್ಲರೂ ಟ್ರೈ ಮಾಡಿ. ಮನೆಯಲ್ಲಿ ಪುದೀನ ಕಡಲೆಬೇಳೆ ಇದ್ದರೆ ಇವತ್ತೇ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ರುಚಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತಿಳಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಬಾಯ್ ಫಾರ್ ನೌ.